ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಬಗ್ಗೆ ಜಗತ್ತಿಗೆ ತಿಳಿಸಿದ ಕರ್ನಲ್ ಸೋಫಿಯಾ ಅವರ ಗಂಡನ ಮನೆಯ ಮೇಲೆ ದಾಳಿ ಮಾಡಲಾಗಿದೆಯೇ? ಕಿಡಿಗೇಡಿ ಮತಾಂಧನೊಬ್ಬ ಮಾಡಿದ ಟ್ವೀಟ್ನಲ್ಲಿ ಏನಿದೆ? ಈ ಸುದ್ದಿಗೆ ಬೆಳಗಾವಿ ಪೊಲೀಸರ ಪ್ರತಿಕ್ರಿಯೆ ಏನು? ಸ್ನೇಹಿತರೆ, ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆಯನ್ನ ಜಗತ್ತಿಗೆ ತಿಳಿಸಿದ ಕರ್ನಲ್ ಸೋಫಿಯಾ ಖುರೇಶಿ ಅವರ ಗಂಡನ ಮನೆ ಇರುವುದು ಬೆಳಗಾವಿ ಜಿಲ್ಲೆಯ ಗೋಕಾಕ್ ತಾಲೂಕಿನ ಕುಣ್ಣೂರು ಗ್ರಾಮದಲ್ಲಿ. ಕರ್ನಲ್ ಸೋಫಿಯಾ ಅವರ ಪತಿ ಕರ್ನಲ್ ತಾಜುದ್ದೀನ್ ಕೂಡ ಭಾರತೀಯ ಸೈನ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರುವುದು ನಮಗೆಲ್ಲ ತಿಳಿದಿರುವಂತಹ ವಿಚಾರ. ನಿನ್ನೆ ಕರ್ನಲ್ ಸೋಫಿಯಾ ಖುರೇಶಿ ಅವರ ಬೆಳಗಾವಿಯಲ್ಲಿರುವ ಗಂಡನ ಮನೆಗೆ RSS ದಾಳಿ ಮಾಡಿದೆ ಅಂತ ಹೇಳಿ ಕಿಡಿಗೇಡಿಯೊಬ್ಬ ಎಕ್ಸ್ ನಲ್ಲಿ ಪೋಸ್ಟ್ ಮಾಡಿದ್ದ. ಅನೀಸುದ್ದೀನ್ ಎಂಬಾತನಿಂದ ಎಕ್ಸ್ ಖಾತೆಯಲ್ಲಿ ಕರ್ನಲ್ ಸೋಫಿಯಾ ಖುರೇಶಿ ಗಂಡನ ಮನೆಗೆ RSS ದಾಳಿ ಮಾಡಿದೆ, ಭಾರತೀಯ ಸೈನ್ಯದ ವಕ್ತಾರೆಯಾಗಿರುವ ಕರ್ನಲ್ ಸೋಫಿಯಾ ಖುರೇಶಿ RSS ನ ಹೊಸ ಟಾರ್ಗೆಟ್ ಆಗಿದ್ದಾರೆ ಎಂಬಂತಹ ಪೋಸ್ಟ್ ಮಾಡಿದ್ದ. ಅಲ್ಲದೆ ದಾಳಿಕೋರರಿಂದ ತಪ್ಪಿಸಿಕೊಳ್ಳಲು ಖುರೇಶಿ ಕುಟುಂಬವನ್ನ ದೆಹಲಿಗೆ ಸ್ಥಳಾಂತರ ಮಾಡಲಾಗಿದೆ ಅಂತ ಬರೆದುಕೊಂಡಿದ್ದ. ಈ ಪೋಸ್ಟ್ ನ ಗಂಭೀರತೆಯನ್ನ ಅರಿತಂತಹ ಬೆಳಗಾವಿ ಪೊಲೀಸರು ತಕ್ಷಣ ಗೋಕಾಕ್ ತಾಲೂಕಿನಲ್ಲಿರುವ ಅವರ ಮನೆಗೆ ಭೇಟಿ ನೀಡಿ ಪರಿಶೀಲನೆಯನ್ನ ಮಾಡಿದ್ದಾರೆ. ಕರ್ನಲ್ ತಾಜುದ್ದೀನ್ ಅಂದ್ರೆ ಸೋಫಿಯಾ ಖುರೇಶಿ ಅವರ ಗಂಡನ ಮನೆಗೆ ಯಾವುದೇ ದಾಳಿ ಆಗಿಲ್ಲ ಅಂತ ಹೇಳಿ ಸ್ಪಷ್ಟನೆ ನೀಡಿದ್ದಾರೆ. ಹಾಗೆಯೇ ಸೋಫಿಯಾ ಅವರ ಮನೆಗೆ ರಕ್ಷಣೆಯನ್ನು ಕೂಡ ಒದಗಿಸಿದ್ದಾರೆ. ಸಾರ್ವಜನಿಕರು ಅನಗತ್ಯವಾಗಿ ಕುಟುಂಬವನ್ನ ಭೇಟಿಯಾಗದಂತೆ ಪೊಲೀಸರು ಸೂಚನೆಯನ್ನ ಕೂಡ ನೀಡಿದ್ದಾರೆ ಅಂತ ತಿಳಿದು ಬಂದಿದೆ. ಸದ್ಯ ಕಿಡಿಗೇಡಿ ಅನೀಸುದ್ದೀನ್ನ ಪತ್ತೆಗೆ ಬಲೆ ಬೀಸಲಾಗಿದೆ. ಈ ಬಗ್ಗೆ ಸ್ಪಷ್ಟನೆ ನೀಡಿರುವಂತಹ ಬೆಳಗಾವಿ ಪೊಲೀಸ್ ವರಿಷ್ಠಾಧಿಕಾರಿ ಡಾಕ್ಟರ್ ಭೀಮಾಶಂಕರ ಗುಳೇದ್ ಅವರು ಈ ರೀತಿಯ ಯಾವುದೇ ಘಟನೆ ನಡೆದಿಲ್ಲ, ಸಾಮಾಜಿಕ ಜಾಲತಾಣದಲ್ಲಿ ಸುಳ್ಳು ಸುದ್ದಿಯನ್ನ ಹಬ್ಬಿಸಲಾಗ್ತಾ ಇತ್ತು, ಸಾರ್ವಜನಿಕರು ಇಂತಹ ಸುಳ್ಳು ಸುದ್ದಿಗಳಿಗೆ ಕಿವಿಗೊಡಬಾರದು ಅಂತ ಹೇಳಿ ಸ್ಪಷ್ಟನೆಯನ್ನ ನೀಡಿದ್ದಾರೆ. RSS ಯೋಧರ ಮನೆಗೆ ದಾಳಿ ಮಾಡಲು ಸಾಧ್ಯವೇ? ಸ್ನೇಹಿತರೆ, RSS ಈ ರಾಷ್ಟ್ರವನ್ನ ಪರಮವೈಭವ ಸ್ಥಿತಿಗೆ ಕೊಂಡೊಯ್ಯಬೇಕು ಅನ್ನುವಂತಹ ಉದ್ದೇಶವನ್ನ ಹೊಂದಿರುವಂತಹ ಸಂಘಟನೆ. ಇಂತಹ ಸಂಘಟನೆ ಈ ರಾಷ್ಟ್ರವನ್ನ ಹಗಲು ರಾತ್ರಿ ಕಣ್ಣಿಗೆ ಎಣ್ಣೆ ಬಿಟ್ಟುಕೊಂಡು ಕಾಯ್ತಾ ಇರುವಂತಹ ಯೋಧರ ಮನೆಗೆ ದಾಳಿ ಮಾಡಲು ಸಾಧ್ಯವೇ? ಕಿಡಿಗೇಡಿ ಮತಾಂಧರು ಈ ರೀತಿಯ ಸುಳ್ಳು ಸುದ್ದಿಯನ್ನ ಹರಿಯಬಿಡುವುದು ಇತ್ತೀಚೆಗೆ ಸಾಮಾನ್ಯವಾಗಿ ಬಿಟ್ಟಿದೆ. ಪೊಲೀಸರು ಇಂತಹವರನ್ನ ಹಿಡಿದು ಸರಿಯಾದ ಶಿಕ್ಷೆ ನೀಡಿದರೆ ಮಾತ್ರ ಇಂತಹ ದ್ವೇಷಪೂರಿತ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಬೀಳಬಹುದು. ಯೋಧರ ಕುಟುಂಬಸ್ಥರ ವಿವರಗಳನ್ನ ಗೌಪ್ಯವಾಗಿಡಬೇಕು. ಗಡಿಯಲ್ಲಿ ಯೋಧನೊಬ್ಬ ತನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿದ್ರೆ ಸಾಕು, ಮಾಧ್ಯಮಗಳು ಅವರ ಕುಟುಂಬ ಎಲ್ಲಿದೆ ಅಂತ ತಿಳಿದುಕೊಂಡು ಅವರಲ್ಲಿಗೆ ಮೈಕ್ ಹಿಡಿದುಕೊಂಡು ಹೋಗುತ್ತೆ. ಕರ್ನಲ್ ಸೋಫಿಯಾ ಖುರೇಶಿ ಅವರ ಈ ಪ್ರಕರಣ ಕೂಡ ಅಷ್ಟೇ. ಯಾವಾಗ ಕರ್ನಲ್ ಸೋಫಿಯಾ ಖುರೇಶಿ ಅವರು ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯನ್ನ ಜಗತ್ತಿಗೆ ತಿಳಿಸಲು ಮಾಧ್ಯಮದ ಮುಂದೆ ಬಂದರೋ, ನಮ್ಮ ಮಾಧ್ಯಮಗಳು ಅವರ ಕುಟುಂಬಸ್ಥರು ಯಾರು ಎಂಬುದನ್ನು ಹುಡುಕಲು ಪ್ರಾರಂಭಿಸಿತು. ಅವರ ಗಂಡನ ಮನೆ ಬೆಳಗಾವಿಯಲ್ಲಿರುವುದು ಅಂತ ತಿಳಿದ ತಕ್ಷಣವೇ ಹೋಗಿ ಅವರ ಮಾವನವರ ಸಂದರ್ಶನವನ್ನ ಕೂಡ ಮಾಡಿದ್ರು. ಇಲ್ಲಿ ಮಾಧ್ಯಮಗಳು ಸ್ವಲ್ಪ ಸಂಯಮವನ್ನ ಪಾಲಿಸ್ತಾ ಇದ್ದರೆ, ಯೋಧರ ಕುಟುಂಬಸ್ಥರ ವಿವರಗಳು ಗೌಪ್ಯವಾಗಿ ಇರಬೇಕು ಅಂತ ತಮ್ಮೊಳಗೆ ಅಲಿಖಿತ ನಿಯಮವನ್ನ ಹಾಕಿಕೊಳ್ತಾ ಇದ್ದರೆ ಇವತ್ತು ಈ ರೀತಿಯ ದ್ವೇಷಪೂರಿತ ಸುಳ್ಳು ಸುದ್ದಿ ಹರಡುತ್ತಲೇ ಇರಲಿಲ್ಲ. ಇನ್ನಾದರೂ ಮಾಧ್ಯಮಗಳು ಯೋಧರ ವಿಚಾರದಲ್ಲಿ, ಯೋಧರ ಕುಟುಂಬಸ್ಥರ ವಿಚಾರದಲ್ಲಿ ಸಂಯಮವನ್ನ ಕಾಪಾಡಿಕೊಳ್ಳಬೇಕು, ಯೋಧರ ಕುಟುಂಬಸ್ಥರ ವಿವರಗಳನ್ನ ಗೌಪ್ಯವಾಗಿರಬೇಕನ್ನೋದೇ ನಮ್ಮ ಆಶಯ. ಸ್ನೇಹಿತರೆ, ಇದಿಷ್ಟು ವಿಷಯ. ಮುಂದೆ ಮತ್ತೊಂದು ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿಯವರೆಗೆ ನಮಸ್ಕಾರ.